ಚಳಿ ಇದೆ, ಗಾಳಿ ಇದೆ, ಸೇಫ್ ಅಲ್ಲ ಅಂತ ಅನಿಸ್ತು. ತುಂಬಾ ವಿಡಿಯೋ ವೇಸ್ಟ್ ಮಾಡ್ತೀವಿ ನಾವು. ಹೆವೆನ್ ಹೆಣ್ಮಕ್ಳು ಗಂಡ್ ಮಕ್ಳು ಅನ್ನೋ ಭೇದ ಭಾವ ಮಾಡ್ತಾರೆ. ಹುಡುಗಿರು ಅಂತ ಜಗಳ ಮಾಡ್ತಾ ಇದಾರೆ ಗೈಸ್. ನಾನ್ ಗಾಡಿ ಜೊತೆ ಹೋಗ್ತಾ ಇದ್ದೀನಿ. ಲಗೋರಿ ಯಾರು ಆಡಿರಲ್ಲ, ಏನೋ ಸ್ಕ್ಯಾಮ್ ಮಾಡಿದೀವಿ ಗೈಸ್. ಫೈನಲಿ ಹೋಗ್ತಾ ಇದೀವಿ. ಪೋಸ್ಟ್ ಆಫೀಸ್ ಇದೆ, ಇಲ್ಲಿ ಅಂಗನವಾಡಿ ಇದೆ, ಅಂಡ್ ಇಲ್ಲೊಂದು ಅಂಗಡಿ ಇದೆ. ಇದು ನಮ್ಮ ಅಜ್ಜಂದು. ಪ್ಲೀಸ್ ಬೇಡ. ఎందుకు ఏమైంది నీకు? ఏం లేదు. ನಾಳೆ ಹೆಂಗಿರ್ತೀನಿ ಅಂತ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಡೈಲಿ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಸ್ವಲ್ಪ ಲೇಟ್ ಆಗಿದ್ವಿ ಆ್ಯಂಡ್ ಫಾರ್ ಎ ಚೇಂಜ್ ಬಿಸಿಲು ಬರ್ತಾ ಇದೆ ಗೈಸ್. ಹೋಯಿತು, ಯಾವಾಗ ವೆದರ್ ಹೆಂಗಿರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಚೇತು ಬೆಳಿಗ್ಗೆ ಹೋದವಳು ಇನ್ನೂ ಬಂದಿಲ್ಲ. ನೆಟ್ವರ್ಕ್ ಇಲ್ಲಿ ಚೂರು ಸಿಗ್ತಾಯಿಲ್ಲ. ಜಿಯೋ 1-2 ಸಿಗ್ತಾಯಿತ್ತು, ಇವಾಗ ಅದು ಸಿಗ್ತಿಲ್ಲ, ಫುಲ್ ಹೋಗಿಬಿಟ್ಟಿದೆ. ಆ್ಯಂಡ್ ಅದಕ್ಕೋಸ್ಕರ ಬೈಕ್ ತೊಗೊಂಡು ಅವಳು ಇಲ್ಲೇ ಸಿತಳಂಗಿರಿಗೆ ಹೋಗಿ ಬರ್ತೀನಿ, ಅಥವಾ ಎಲ್ಲಿ ಸಿಗುತ್ತೋ ಅಲ್ಲಿ ನೆಟ್ವರ್ಕಿಗೆ ಅಲ್ಲಿಗೆ ಹೋಗಿ ಅಪ್ಲೋಡ್ ಮಾಡ್ಕೊಂಬರ್ತೀನಿ ಅಂತ ಅಂದಿದ್ದಾಳೆ. ಆ್ಯಂಡ್ ಟೈಮ್ ಬಂದು 11 ಗಂಟೆ, 9:30 ಹೋದವಳು. ಆ್ಯಂಡ್ ನಮ್ಮ ಬಾಯ್ಸ್ ಎಲ್ಲ ಇವಾಗ ಎದ್ದರು. ಆ್ಯಂಡ್ ನಾನು ಎದ್ದು ಫ್ರೆಶ್ ಅಪ್ ಆಗಿ ಒಂದು ರೌಂಡ್ ಎಲ್ಲ ಹೋಗಿ ಬಂದು ಇಷ್ಟೆಲ್ಲ ಆಯಿತು. ಇವಾಗ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ದಾರೆ ಅಜ್ಜಿ. ಸೊ ಇವಾಗ ತಿನ್ನಬೇಕು. ಬಿಸಿ 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 ಉಪ್ಪಿಟ್ಟು ರೆಡಿ ಆಗಿದೆ. ಉಪ್ಪಿಟ್ಟು ಬಿಸಿ ಇರಬೇಕಾದ್ರೆ ತಿನ್ನಬೇಕು, ಇಲ್ಲ ಅಂದರೆ ಫುಲ್ ಗಟ್ಟಿ ಆದಮೇಲೆ ಟೇಸ್ಟೇ ಬರಲ್ಲ ಗೈಸ್. ಇದಕ್ಕೆ ಮೇಲ್ಗಡೆ ಕಾಯಿ ತುರಿ ಹಾಕ್ಕೋಬೇಕು. ನಾನು ಯೂಶ್ವಲಿ ಎಲ್ಲದಕ್ಕೂ ಕಾಯಿ ತುರಿ ಹಾಕ್ಕೊತೀನಿ, ಅದೇನೋ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಇಲ್ಲಿ ಕ್ಯಾರೆಟ್ ಇದೆ, ಅದನ್ನು ಹಾಕ್ತೀನಿ, ಚೆನ್ನಾಗಿರುತ್ತೆ. ಚೇತುಗೆ ಇಷ್ಟ ತನಕ ವೆಯ್ಟ್ ಮಾಡಿದೆ, ಅವಳು ಫೋನಿಗೆ ಸಿಗ್ತಾಯಿಲ್ಲ, ಅದಕ್ಕೋಸ್ಕರ ನಾನೇ ತಿಂತಾಯಿದ್ದೀನಿ. ಬಂದಾದಮೇಲೆ ಅವಳಿಗೂ ಹಾಕ್ಕೊಟ್ಟು. ಗೈಸ್ ಚೇತು ಇವಾಗ ಬಂದು ಆಫ್ ಮಾಡ್ರೋ, ಆಫ್ ಮಾಡ್ರೋ. ಎಲ್ಲಿಗೆ ಹೋಗಿದೆ ಚೇತು? ಕರೆಂಟ್ ಬೇಕು ಅಂದರೆ ಜನ್ರೇಟ್ರ್ ಆನ್ ಮಾಡಬೇಕು, ಅದು ಯಾವಾಗಲೂ ಆನ್ ಮಾಡೋಕ್ಕಾಗಲ್ಲ. ಸರಿ ನಾನೇ ತಿನ್ನಿಸ್ತೀನಿ. ಇವಾಗ ಎಲ್ಲಿಗೆ ಹೋಗಿ ಬಂದಿದ್ದೆ? ಬೆಳಿಗ್ಗೆ 9 ಗಂಟೆಗೆ ಹೋದವಳು, ಇವಾಗ 12:15 ಬಂದಿದ್ದಾಳೆ. ನಾನು ಕಾಯ್ದು ಲೇಟ್ ಆಯಿತು ಅಂತ ನಾನೇ ತಿಂದೆ ತಿಂಡಿನ. ಅದರ್ವೈಸ್ ನಿನಗೆ ಕಾಯ್ತಾ ಇದ್ದೆ. ಸುಳ್ಳಲ್ಲ ಚೇತು, ನಿಜಾಗ್ಲೂ ಆಯಿತಾ? ಅಷ್ಟಿದ್ದವಳು 1 ಗಂಟೆ 2 ಗಂಟೆ ಆದರೂ ಕಾಯ್ತಿದ್ಲು. ಇದಕ್ಕೆ ಒಂದು ರೀಸನ್ ಬೇರೆ, ಕಾಯ್ತಿದ್ದೆ ಅಂತ. ತಿನ್ನು ಮಾಡು. ನಾನು ಅಲ್ಲೇ ಹಂಗೆ ಹೋದೇನೋ, ಹುಲಿ ಏನಾರು ಸಿಗಾಕೊಂಡೇನೋ, ಆನೆ ಎಲ್ಲ ಬಂತೇನೋ, ಸಿಂಹ ಏನೋ ಬಂತೇನೋ, ಕರಡಿ ಏನೋ ಬಂತೇನೋ ಅಂದ್ಕೊಂಡಿದ್ದೆ. ಗೈಸ್ ಇಲ್ಲೇ ಮುತ್ತೋಡಿ ಇರೋದು, ಜಸ್ಟ್ 20 ಕಿಲೋಮೀಟರ್ಸ್ ಅಷ್ಟೇ. ಮುತ್ತೋಡಿ ಕನೆಕ್ಟ್ ಆಗುತ್ತೆ ಈ ರೋಡು, ಅದಕ್ಕೋಸ್ಕರ ಇಲ್ಲಿ ಯಾರೂ ಬರಲ್ಲ. ಆಮೇಲೆ ರಾತ್ರಿ ಹೊತ್ತು ಯಾರೂ ಹೊರಗಡೆ ಹೋಗಲ್ಲ. 6 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ನಮ್ಮ ಹುಡುಗರು ಗೊತ್ತಲ್ಲ, ಹೇಳಿದ್ದೀನಿ ಏನು ಕೇಳಲ್ಲ. ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಎಲ್ಲ ಓಡಾಡ್ತಿರ್ತಾರೆ, ಅಂಥವ್ರಿಗೆ ಏನೂ ಹೇಳೋಕ್ಕಾಗಲ್ಲ. ಗೈಸ್ ನಾವು ಲಗೋರಿ ಆಡ್ತಾ ಇದ್ದೀವಿ ಮಳೆಯಲ್ಲಿ. ಏನು ಸಖತ್ತಾಗಿದೆ ಗೊತ್ತಾ? ಆ್ಯಕ್ಚುಲಿ 19, ನಮ್ಮದು 12, ಅವ್ರದ್ದು 19. ಮಳೆಯಲ್ಲಿ ಜಾತೀವಿ, ಹುಷಾರು. ನಾನು ಫೋನ್ ಇಟ್ಕೊಂಡು ಲಗೋರಿ ಆಡ್ತಾ ಇದ್ದೀನಿ ಫಾರ್ ಫಸ್ಟ್ ಟೈಮ್. 18 ಇವಾಗ ತಾನೇ 13 ಆಗಿದ್ದು. ನಾನು ಮೊಬೈಲ್ ಇಟ್ಕೊಂಡು ಲಗೋರಿ ಆಡ್ತಾ ಇದ್ದೀನಿ. ಈ ತರ ಲಗೋರಿ ಯಾರು ಆಡಿರಲ್ಲ. ಬೇಡ ಶಿವ ಬೇಡ. ಲಗೋರಿ ಸುಸ್ತಾಯ್ತು ಗೈಸ್. ತಿಂಡಿ ತಿಂದಾಗಿಂದ ಆಡ್ತಾ ಇರೋದು ನಾವು. ಮಳೆ ಬಂದರೂ ನಾವು ಬಿಡ್ತಾ ಇಲ್ಲ, ಅಷ್ಟು ಕ್ರೇಜಿಯಾಗಿ ಆಟಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವಿಬ್ಬರೇ ಹುಡುಗಿರು ಆಯಿತಾ.
1 2 3 4 5 ಜನ ಹುಡುಗರು. ನಾವ್ ಹೆಂಗ್ ಬ್ಯಾಲೆನ್ಸ್ ದಬ್ಬಾಳಿಕೆ ಮಾಡ್ತಿಲ್ಲ ಎಲ್ಲ ಹುಡುಗರು ಅಂದ್ರೆ ನಾನು ಹೇಳ್ತಾ ಇರೋದು. ಎಷ್ಟು 5 ಜನ ಇದಾರೆ, ನಾವಿಬ್ರು ಹುಡುಗಿರು ಆಟ ಆಡ್ತಾ ಇದೀವಿ. ನಾವು ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋ ಭೇದ ಭಾವ ಮಾಡ್ತಾರೆ. ಮುಚ್ಚಾಲೆ ಹೆಣ್ಮಕ್ಳು ಗಂಡ್ಮಕ್ಳು ಭೇದ ಭಾವ ಅಂತ ಗೈಸ್ ಜಗಳ ಮಾಡ್ತಾ ಇದಾರೆ. ನಾವು ಹುಡುಗಿರು ಅಂತ ಜಗಳ ಮಾಡ್ತಾ ಇದಾರೆ ಗೈಸ್. ನಾವು ಹುಡುಗಿರು ಅಂತ ಜಗಳ ಮಾಡ್ತಾ ಇದಾರೆ ಗೈಸ್. ಅಯ್ಯೋ ದೇವ್ರೆ ನಮ್ಗೆ ಆಗ್ತಾ ಇಲ್ಲ. ನಾನು ಫೋನ್ ಇಟ್ಕೊಂಡು ನೋಡ್ತಿದ್ದೀನಿ, ಯಾವತ್ತೂ ಹೊಡೆದಿಲ್ಲ. ನಮ್ದು ಪಾಯಿಂಟ್ಸ್ ಇದೆ, ಆಡೋದಿದ್ರೆ ಆಡಿ, ಇಲ್ಲಾಂದ್ರೆ ನಾವು ಒಳಗೆ ಹೋಗ್ತೀವಿ. ಅವೆಲ್ಲ ಗೊತ್ತಿಲ್ಲ ಗೈಸ್. ನಮ್ಮಜ್ಜಿ ಫೋನ್ ನೋಡ್ತಾನೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಹೊಡಿತೀನಿ ನಿಮಗೆ, ಸುಮ್ಮನಿರು. ಇಲ್ಲಿ ಫೋನ್ ನೋಡ್ತಾ ಇದೆ, ಮಲ್ಕೊಂಡೆ. ಹಂಗೆ ಮಲ್ಕೊಂಡಿದ್ದಾಳೆ ದೊಡ್ಡಮ್ಮ. ಗೈಸ್ ಈ ಮಳೆಯಲ್ಲಿ ನಾವು ಒಂದು ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಸೀರೆ ರೆಡಿ ಆಗಿದ್ದೀನಿ. ಸೀರೆಯಲ್ಲಿ ಆ್ಯಕ್ಚುಲಿ ಇದು ಬೇರೆ ಬ್ಲೌಸ್ ಆಯಿತಾ, ಹೆಂಗೋ ಮ್ಯಾಚ್ ಮಾಡಿಕೊಂಡು ಇಲ್ಲಿ ಏನು ಸಿಗುತ್ತೋ ಆ ಸೀರೆಯಲ್ಲೇ ಉಡ್ಕೊಂಡಿರೋದು. ಇದು ದೀಪಕ್ಕನ ಸೀರೆ. ಚೇತು ಸ್ಲಿಪ್ಪರ್ ಇಲ್ಲಿ, ಸ್ಲಿಪ್ಪರ್ ಒಂದು ಸ್ಲಿಪ್ಪರ್ ಇಲ್ವಲ್ಲ ಮಾರೈತಿ ಇಲ್ಲಿ. ಯಾವಾಗ ನೋಡಿದ್ಲು ಮಳೆ ಗೈಸ್. ಬೆಳಗ್ಗೆ ಒಂಚೂರು ಬಿಸಿಲು ಬಂತು ಅಷ್ಟೇ, ಬಿಟ್ರೆ ಹಾಂ ನಾನು ಯಾರ್ದೋ ಹಾಕೊಂಬರ್ತೀನಿ. ಬೆಳಿಗ್ಗೆ ಒಂಚೂರು ಬಿಸಿಲು ಬಂತು, ಬಿಟ್ರೆ ಇಲ್ಲಿ ಫುಲ್ ಮಳೆ 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 ಮಳೆ. ಚಂದ ಮಳೆ ಬರಬೇಕು ಆ್ಯಕ್ಚುಲಿ. ಈ ವರ್ಷ ಮಳೆನೇ ಕಮ್ಮಿ ಆಗಿದೆ. ಒಂದೇನು 2 ವಾರಕ್ಕಿಂತ ಮುಂಚೆ ಬರಬೇಕಾಗಿದೆ ಮಳೆ, ಇವಾಗ ಬರ್ತಿದೆ. ಆ್ಯಂಡ್ ಕಾಫಿ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಇನ್ನೂ ಮಳೆ ಬಂದಿಲ್ಲ ಅಂದರೆ ಫುಲ್ ಹಾಳಾಗೋಗುತ್ತಂತೆ ಚೇತು. ಅದೇನೋ ಅಂತಾರಲ್ಲ, ಸ್ಟಾರ್ಟ್ ಆಗಿದೆಯಂತೆ ರೋಗ, ಏನೋ ಅಂತಾರೆ, ಇದೋನೋ ಅಜ್ಜಿಗೆ ಕೇಳ್ಕೊಂಡು ಹೇಳ್ತೀನಿ ನಿಮಗೆ. ಯಾವ ಸಾಂಗಿಗೆ ಅಂತ ಗೊತ್ತಿಲ್ಲ, ರ್ಯಾಂಡಮ್ ಆಗಿ ಹಾಗೆ ಕ್ಲಿಪ್ಸ್ ತಗೊಂಡು ಸ್ಲೋ ಮೋಷನ್ ಟೈಪು. ಅದಾದಮೇಲೆ ಯಾವ ಥರ ಬರುತ್ತೆ ನೋಡಿಬಿಟ್ಟು ಸಾಂಗು ಸೆಲೆಕ್ಟ್ ಮಾಡೋದು. ನೋಡೋಣ ಇದಕ್ಕೆ ಕನ್ನಡ ರಿಲೇಟೆಡ್ ಆಗುತ್ತಾ, ಕನ್ನಡ ಸೂಟ್ ಆಗುತ್ತಾ ಅಥವಾ ತಮಿಳ್ ಸೂಟ್ ಆಗುತ್ತಾ ಅಂತ. ಒಟ್ಟು ಮಳೆ ಅಲ್ವಾ. ಗೇಟ್ ತೆಗಿಯಪ್ಪ, ಚೆನ್ನಾಗಿ ಕಾಣ್ತಿದ್ದೀನ, ನಾಟ್ ಬ್ಯಾಡ್ ಅಲ್ಲ. ಸೀರೆ ಅಷ್ಟು ಲೈಕ್ ಇದು ಮಾಡ್ತಿಲ್ಲ. ಏನು ಹೇಳು, ಏನು ಜಸ್ಟಿಸ್. ಹಾಂ ಯಾ ಜಸ್ಟಿಸ್ ಕೊಡ್ತಿಲ್ಲ ಸೀರೆ. ಬಟ್ ಎನಿವೇ ಇದ್ದಿದ್ದು ಸೀರೆ ಎಲ್ಲ ಮ್ಯಾನೇಜ್ ಮಾಡಬೇಕಲ್ಲ. ತೋಟದಲ್ಲಿ ನಂದು ಯಾವುದೂ ಇಲ್ಲ, ಫಸ್ಟ್ ಇಡ್ತಾ ಇದ್ದೆ. ಇವಾಗ ನಾನು ತುಂಬ ಬರೋದು ಅಪರೂಪ, ಅದಕ್ಕೋಸ್ಕರ ನಾನು ಯಾವುದೂ ಇಟ್ಟಿಲ್ಲ. ಇಲ್ಲಿ ಇರೋದನ್ನ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬರಲೇಬೇಕು ಅಂದ್ಕೊಳ್ಳೋದಲ್ಲ, ಚೆನ್ನಾಗಿ ಬರಲೇಬೇಕು ಅಲ್ವೇನೆ. ತೆಗಿತಿರೋದು ಯಾರು? ಚೇತನವಿ ಭಾರತದ ಧ್ವಜ, ಭಾರತದ ಧ್ವಜ. ಬಾಯಿ ಟಂಗ್ ಇಷ್ಟ ಆಯಿತು. ಇದು ನಮ್ಮ ಅಜ್ಜಂದು ಇದು ಶಾಪು. ಈ ಊರಲ್ಲಿ ಇದೊಂದೇ ಇರೋದು ಶಾಪ್ ಗೊತ್ತಾ ಗೈಸ್. ಇಷ್ಟು ಮನೆಗಳಿರೋದು ಈ ಊರಲ್ಲಿ. ಆ್ಯಂಡ್ ಇಲ್ಲೊಂದು ಪೋಸ್ಟ್ ಆಫೀಸ್ ಇದೆ, ಇಲ್ಲಿ ಅಂಗನವಾಡಿ ಇದೆ, ಆ್ಯಂಡ್ ಇಲ್ಲೊಂದು ಅಂಗಡಿ ಇದೆ. ಇದು ನಮ್ಮ ಅಜ್ಜಂದು. ಇಷ್ಟೇ ಇರೋದು. ಸೊ ಏನಾದರೂ ಅರ್ಜೆಂಟಾಗಿ ಬೇಕು ಅಂದರೆ ಲೈಟಾಗಿ ಸಿಗುತ್ತೆ, ಎಲ್ಲ ಐಟಮ್ಸು ಸಿಗಲ್ಲ. ಮೇಯ್ನಾಗಿ ಯಾವ್ದು ಸಿಗಬೇಕು ಅಷ್ಟು ಮೊದಲು ಸಿಗುತ್ತೆ. ಆ್ಯಂಡ್ ಇಲ್ಲೆಲ್ಲ ಹೇಗೆ ಅಂದರೆ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, 1 ಕಿಲೋಮೀಟರಿಗೆ ಒಂದೊಂದು ಮನೆ ಇರುತ್ತೆ. ಹಾಗೆ ನಮ್ಮದು ಕೂಡ ಮಾಹಿತಿ ಎಲ್ಲ ಕೊಟ್ಟೆ, ಸಕ್ಕದಾಗಿ ಕೊಟ್ಟೆ ಗೈಸ್. ಶೂಟ್ ಎಲ್ಲ ಮುಗೀತು, ಸಖತ್ತಾಗೈತಾ ಶೂಟು. ನನಗೂ ಇಷ್ಟ ಆಯಿತು, ಕ್ಲಿಪ್ಸ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಂದು ರೋಸ್ ಲೊಕೇಶನ್ ತೋರಿಸ್ಬಿಡು. ಲೊಕೇಶನ್ನು ಎಷ್ಟು ಸರಿ ತೋರಿಸಿದ್ರು ಹಂಗೆ. ನೋಡಿ ಗೈಸ್, ಲೊಕೇಶನ್ ಇಲ್ಲಿ ನಾವು ಶೂಟ್ ಮಾಡಿದ್ದು. ಕ್ರೇಜಿಯಾಗಿ ಬಂದಿದೆ ವೀಡಿಯೋ. ಇನ್ ಕೇಸ್ ಏನಾದ್ರು ಅಪ್ಲೋಡ್ ಮಾಡಲಿಲ್ಲ ಅಂದರೆ ಗೊತ್ತಿಲ್ಲ, ಅಪ್ಲೋಡ್ ಮಾಡಿದ್ರೆ ಹೋಗಿ ನೋಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಬರೀ ನಾವು ಹಂಗೆ ಮಾಡೋದು, ಶೂಟ್ ಮಾಡೋದು, ಅಪ್ಲೋಡೇ ಮಾಡಲ್ಲ. ಮಾಡಿದ್ದೀವಿ ನಾವು, ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀವಿ ಒಂದೊಂದು. ಇಲ್ಲ ಬಟ್ ತುಂಬ ವೀಡಿಯೋ ವೇಸ್ಟ್ ಮಾಡ್ತೀವಿ ನಾವು. ಬೇರೆಯವ್ರಾದ್ರೆ ಅಟ್ಲೀಸ್ಟ್ ಮಾಡಿದ್ದೀವಲ್ಲ ಅಂತ ಹಾಕ್ಬಿಡ್ತಾರೆ, ಹಾಕೋದೇ ಇಲ್ಲ. ಚೆನ್ನಾಗಿ ಬಂದಿಲ್ಲ ಅಂದರೆ ಹಾಕೋದೇ ಇಲ್ಲ. ಪರವಾಗಿಲ್ಲ ಬೇಸಿದು ನೋಡಿ, ನೇರಳೆ ಹಣ್ಣು, ಎಳ್ಳಿಕಾಯಿ 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 ಕಾಣಲೇ.
ಗೈಸ್ ಇದು ಎಳ್ಳಿಕಾಯಿ ನೋಡ್ರಿ, ಇದು ಎಳ್ಳಿಕಾಯಿ ನೋಡ್ರಿ ನೋಡಿದ್ರಾ? ನೋಡ್ರಿ ಬನ್ರಿ ನಮ್ಮ ಊರಿಗೆ. ಅಲ್ಲ ಈ ಕಲ್ಲು ಏನ್ ಸಖತ್ತಾಗಿದೆ ನೋಡು, ಸೈಕ್ ಆಗಿದೆ. ಇಲ್ಲಿ ಜಂಪ್ ಮಾಡ್ಬೋದಿತ್ತು, ಬರ್ತಾ ಇತ್ತು. ಕಡೆ ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಿದ್ದೀವಿ ಇವತ್ತು. ನಾವು ರೀಚ್ ಆಗ್ತೀವ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹುಡುಗರೆಲ್ಲ ನಾವು ಕಳಿಸಿದ್ದೀವಿ, ಸೊ ಅವ್ರು ಹೋಗಿದ್ದಾರೆ ಆಲ್ರೆಡಿ. 5:59. ಫಾರ್ ದ ಬೆಸ್ಟ್ ಕೇಳೋಣ. ಕ್ಲೋಸ್ ಆಗುತ್ತೆ, ಬಟ್ ಇನ್ನೇನೋ ಹಂಗೆ ಆಗಿತ್ತು, ಇವತ್ತು ಮೇ ಬಿ ಹಂಗೆ ಆಗುತ್ತೆ. ಇನ್ನೇನು ನೋಡೋಣ. ಸ್ಕೀಮ್ ಹಾಕಿ ಸ್ಕ್ಯಾಮ್ ಮಾಡೋಣ ಅಂತ ಇದೀವಿ. ಬನ್ನಿ ಶಾರ್ಟ್ಕಟಲ್ಲೇ ಹೋಗ್ತಿದ್ದಾನ, ಸುತ್ಕೊಂಡು ಹೋಗ್ಬೇಡ. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಸೀರೆಯಿಂದ ಯಪ್ಪ ನಮ್ಮ ಕಷ್ಟ ಒಂದ ಎರಡ. ಗೈಸ್ ನಾವು ಇವತ್ತು ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದೀವಿ. ಸುದೀಪನ್ ಜೊತೆ ಹೋಗ್ತಾ ಇದ್ದೀನಿ. ಚೇತು ಇನ್ನೊಂದು ಬೈಕಲ್ಲಿ ಹೋಗ್ತಾ ಇದ್ದಾಳೆ. ಏನೋ ಸ್ಕ್ಯಾಮ್ ಮಾಡಿದ್ದೀವಿ ಗೈಸ್, ಫೈನಲಿ ಹೋಗ್ತಾ ಇದ್ದೀವಿ. ಎಲ್ಲ ಜಾಕೆಟ್ ಹಾಕೊಂಡು ಹೋದ್ರೆ ನಾನು ಮಾತ್ರ ಕ್ರೇಜಿಯಾಗಿ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಬಾಯ್. ಎಷ್ಟು ವರ್ಷ ಆದ್ಮೇಲೆ ಹೋಗ್ತಾ ಇದ್ದೀನಿ ಗೊತ್ತಾ ಮುಳ್ಳಯ್ಯನಗಿರಿಗೆ. ನಾವು ಇಲ್ಲೇ ಇದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಸೊ 6 ಗಂಟೆ ಆದ್ರೂ ಇವ್ರನ್ನ ಫಸ್ಟಿಗೆ ಕಳಿಸಿದ್ವಲ್ಲ ಬೈಕಲ್ಲಿ, ಅಲ್ಲಿ ಕಾರ್ ನಿಲ್ಲಿಸಿ ನಾವು ಇಲ್ಲಿ ಹೋಗ್ತಾ ಇರೋದು. ಯಪ್ಪ ಸಿಕ್ಕಾಪಟ್ಟಿ ಚಳಿ ಇದೆ, ಹುಷಾರು ಹುಷಾರು ಹುಷಾರು. ಆ್ಯಂಡ್ ಇಲ್ಲಿ ಯಾವುದೇ ವೆಹಿಕಲ್ ಬಿಡಲ್ಲ, 2 ವೀಲರ್ ಮಾತ್ರ ಬಂದರೆ ಮಾತ್ರ ಬಿಡ್ತಾರೆ, ಅದರ್ವೈಸ್ ನೀವು ಜೀಪ್ ತಗೋಬೇಕು. ಶೋಪ್ಪ ನಾಳೆ ಜ್ವರ ಬರೋದಂತೂ ಗ್ಯಾರಂಟಿ ಕಣೋ ಸುದೀಪ, ಪಕ್ಕ. ಅಲ್ಲಿ ಎಷ್ಟು ಫೋರ್ಸ್ ಇದೆ ಅಂದ್ರೆ ಗಾಳಿ. ಹೌದೇನೋ, ನಾನ್ ನೋಡಿದ್ರೆ ಹಿಂಗ್ ಬಂದಿದ್ದೀನಲ್ಲೋ, ಸದ್ಯ ಸ್ವೆಟರ್ ಹಾಕೋ ಬಂದೆ ನೆನ್ಪ್ ಮಾಡ್ಕೊಂಡು, ಇಲ್ಲ ಅಂದ್ರೆ ನಾನು ಹಂಗೆ ಬರ್ತಿದ್ದೆ. ಚಂಡಿ ಅನ್ಕೊಳ್ಳಿ. ಯಪ್ಪ ಗೈಸ್ ಕಾಣಿಸ್ತಾನೆ ಇಲ್ಲ, ಅದೇ ರೋಡೇ ಕಾಣಿಸ್ತಾ ಇಲ್ಲ. ಅದಕ್ಕೆ ಅವ್ರು 6 ಗಂಟೆ ಮೇಲೆ ಬಿಡಲ್ಲ. ಬಟ್ ನಾವು ಗೊತ್ತಲ್ಲ ಹುಚ್ಚರು ಬಂದಿದ್ದೀವಿ. ಬಟ್ ನೀವು ಆ ಥರ ಎಲ್ಲ ಮಾಡಬೇಡಿ, ನಾವು ಇಲ್ಲೇ ಲೋಕಲ್ ಲೈಟ್ಸು, ಸೊ ಅದಕ್ಕೋಸ್ಕರ ಬಂದಿರೋದು. ನೀವು ಟೂರಿಸ್ಟ್ ಅವರು ರಿಸ್ಕ್ ತಗೊಳಕ್ ಹೋಗ್ಬೇಡಿ, 6 ಗಂಟೆ ಒಳಗಡೆ ಹೋಗಿ ಆಯ್ತಾ. ಏನು ಕಾಣ್ತಿಲ್ಲ ಅಲ್ಲ, ರೋಡು ಚಿಂದಿ ಇದೆ, ಕ್ರೇಜಿ ಇದೆ ಗೈಸ್. road heaven, that is my caption. Literally everybody is shivering. ಗಾಳಿಗೆ ಆಕ್ಚುಲಿ ಹೆಂಗ್ ಹೋಗ್ತಿದೆ ಅಂದ್ರೆ ಗಾಳಿ ನಮ್ಮನ್ನೇ ಎಳ್ಕೊಂಡು ಹೋಗ್ತಾ ಇದೆ ಲಿಟ್ರಲಿ. ಬನ್ನಿ ಬನ್ನಿ ಓಡೋಗೋಣ. ಅಲ್ಲ ಹೋಗ್ಬೇಕೇನೆ, ಲೇಟ್ ಆಗಿದೆ ಚೇತು. ಇಲ್ಲ ಕಣೆ, ಹೋಗ್ಬೇಕು ಬಾರೆ. ನಮ್ಮನ್ನ ಎಳ್ಕೊಂಡೋದ್ರೆ ಏನೇ ಮಾಡೋದು. ಅಲ್ಲ ನಾವೊಂದು ಜಾಕೆಟ್ ತಗೊಬಂದಿಲ್ವಲ್ಲ, ರೈನ್ ಕೋಟ್ ಹೋಗ್ಬಿಡ. ಅಲ್ಲ ರೈನ್ ಕೋಟ್ ತಂದಿಲ್ಲ ಗೊತ್ತಾ. ನಾವು ಮಾತಾಡಕ್ಕೆ ಆಗ್ತಿರೋದು ತೊದ್ದುತ್ತಿದ್ದೀನಿ ನಾನು. ಬೈಕ್ ಇಲ್ಲ, ಇದೇ ಊರವ್ರಣ್ಣ ನಾವು. ಬರೋ ತನಕ ಇರ್ತೀರಾ ನೀವು? ಹೊರಟ್ರಾ? ಕಾಫಿ ಕುಡ್ಕೊಂಡು ಹೋಗ್ಬೇಡ. ಹೋಗ್ತಾರಂತೆ ಇವ್ರು ಹೋಗ್ತಾರಂತೆ. ಕಾಫಿ ಬೇಡ್ವಾ? ಎಲ್ಲಿ ಕುಡ್ಕೊಂಡು ಹೋಗೋಣ, ಬನ್ನಿ ಕುಡ್ಕೊಂಡು ಹೋಗೋಣ. ಇದು ಫೋನ್ ಪೇ ವರ್ಕ್ ಆಗ್ತಿದ್ಯಾ ನೋಡಿ. ನನಗ್ ಬೇಕಪ್ಪ ಕಾಫಿ. ಕ್ಯಾಶ್ ಯಾರು ತಂದಿಲ್ವಾ? ಕ್ಯಾಶ್ ತಂದಿದ್ದೀರಾ? ಕ್ಯಾಶ್ ತಂದಿದ್ದೀರಾ? ಫೋನ್ ಪೇ ವರ್ಕ್ ಆಗುತ್ತಾ ನೋಡಿ? ಆಗುತ್ತೆ. ದೆನ್ ನನಗೊಂದು ಕಾಫಿ ಬೇಕು. ಆದ್ರೆ ಸುದೀಪ್ರಂಗೂ ಬೇಕು. ಯಾರು ಚೇಂಜ್ ತಂದಿಲ್ವಾ ಅಣ್ಣ? ಫೋನ್ ಪೇ ಇದೆ. ಅವ್ನು ತೂರ್ಕೊಂಡು ಹೋದ್ನೇನೋ, ಅಲ್ದ ಸುದೀಪ ಎಲ್ಲೋದ? ಈ ಮುಳ್ಳಯ್ಯನಗಿರಿಗೆ ಬಂದು ಬಿಸಿ ಬಿಸಿ ಕಾಫಿ ಕುಡಿತಾ ಇಲ್ಲಿ ನಿಮಗೆ ಹಾಕೋಕೆ ಪರ್ಮಿಷನ್ ಹ್ಯಾಪಿ ಗೊತ್ತಾ. ನೀವು ಮಂತ್ಲಿ ಪೇ ಮಾಡ್ಬೇಕು. ನಾನು ಇಲ್ಲಿಗೆ ಬಂದಿರೋದು, ಇಲ್ಲೇ ಇದ್ರು ಬರಕ್ಕಾಗಿರ್ಲಿಲ್ಲ. ತಗೊಳ್ರಿ ಕಾಫಿ ಎಲ್ಲ ಚೆಲ್ಲ ಹೋಗ್ತಾ ಇದೆ. ಕೇಳಿಸ್ತಿದ್ಯಾ ಗಾಳಿ ಸೌಂಡು?
ಆ ನಾಯಿ ನೋಡಿ ಪಾಪ ಕುತ್ಕೊಳ್ಳೋಕೆ ಟ್ರೈ ಮಾಡ್ತಿದೆ, ಎಷ್ಟು ಬರ್ತಾ ಇದೆ ಈ ಕಡೆ ಸೈಡಿಗೆ ಅಂತ. ನಾನು ಫುಲ್ ಜೋಶಲ್ಲಿ ಹೋದೆ ಕಣೆ ಅಲ್ಲಿಗೆ. ಆಗದಾಗ್ಲಿ ಹೋಗೋಣ. ಎಲ್ಲಿ? ನಾನ್ ಗಾಡಿ ಜೊತೆ ಹೋಗ್ತಾ ಇದ್ದೀನಿ. ಬೇಡ ಕಣ್ಣಪ್ಪ, ಬನ್ನಿ ಬನ್ನಿ ಪ್ಲೀಸ್, ಬೇಡ, ಸೇಫ್ ಅಲ್ಲಪ್ಪ, ಬನ್ನಿ. ಐ ನೋ ಸೇಫ್ ಅಲ್ಲ, ಇಷ್ಟೊಂದು ಗಾಳಿ ಬರ್ತಿದೆ. ನನಗೆ ವಾಟ್ ಇಸ್ ದಿಸ್? ಸೇಫ್ ಅಲ್ಲ, ಬಂದ್ಬಿಡಿ ಹೋಗೋಣ. ಸುಮ್ನೆ ಹೇಳ್ತಾರ ಚೇತನ. ನಿಜ, ಅದೊಂದ್ ಚೂರು ಎಡ್ಜಿಗೆ ಹೋದ್ರೆ ಬಿದ್ದು ಹೋಗ್ತೀವಿ ನಾವು, ಗೊತ್ತಾ? ನಿಜ. ಬೇಡ, ನಾವು ರಿಸ್ಕ್ ತಗೊಳ್ಳೋದು ಬೇಡ. ವಿಲ್ ಗೋ, ಸಾಕಿಷ್ಟು ಎಂಜಾಯ್ ಮಾಡಿದೀವಲ್ಲ, ಮತ್ತೆ ಒಂದ್ಸಲ ಒಂದೇ ಕ್ಷಣ ಕಾಫಿ ಪಟ್ಟಂತ ತಣ್ಣಾಗೋಯ್ತು. ನಮಶಿ ಕೊಡು, ನಂಗಲ್ಲಿ ಫುಲ್ ಗುಳ ಅಂತ ಗುಳ ಗುಟಕ್ಕಂತ ಕುಡ್ದ್ಬಿಟ್ಟೆ. ಅವನ್ ಚಡ್ಡಿನೇ ಉದುರ್ತಾ ಇದೆ. ಗೈಸ್, ನಾವು ಫೈನಲಿ 3 ದಿನದಿಂದ ಪ್ಲಾನ್ ಮಾಡಿ ಇವತ್ತು ಬಂದಿದ್ದೀವಿ. ಇವತ್ತು ಬೇಸ್ಮೆಂಟ್ ತನಕ ಬಂದಿದ್ದೀವಿ. ಮೇಲ್ಗಡೆ ಹೋಗಕ್ ಆಗ್ತಿಲ್ಲ, ರೀಚ್ ಆಗಕ್ ಆಗ್ತಿಲ್ಲ, ಬಿಕಾಸ್ ಫುಲ್ಲು ಚಳಿ ಇದೆ, ಗಾಳಿ ಇದೆ, ಸೇಫ್ ಅಲ್ಲ ಅಂತ ಅನಿಸ್ತು. ಇವಾಗ ಆಲ್ರೆಡಿ ಟೈಮು 6:20 ಆಗಿದೆ. ಅದಕ್ಕೋಸ್ಕರ ನಾವು ವಾಪಸ್ ಹೋಗ್ತಾ ಇದೀವಿ. ಹಿಡಿದಂಗ ಬಂದಿದ್ದೀವಲ್ಲ, ಸ್ವಲ್ಪ ಮುಂಚೆ ಬನ್ನಿ. ತುಂಬಾ ಗಾಳಿ ಇದೆ. ನೋ ಏನಕ್ಕೆ ಟವಲ್ ನನಗೆ? ಅದು ನಂದ ಪ್ಯಾಂಟು, ನಂದೆ ಅನ್ಸುತ್ತೆ. ಹಿಂದ್ಗಡೆ ತೋರಿಸೋ ಲಿವೈಸಾ? ನಂದು ಪ್ಯಾಂಟ್ ಎಲ್ಲ ನೋಡ್ದಂಗಿದ್ಯಲ್ಲ, ಬಂದೆ. ಇದು ಗೈಸ್, ನನ್ ಪ್ಯಾಂಟ್ ತಕೊಂಡ್ಬಂದ್ಯಾ ನನ್ ತಮ್ಮ? ನಂಗೆ ಗೊತ್ತು ಲಿವೈಸ್ ಅದು, ನನಗೆ ಗೊತ್ತು, ಹಿಂಗೆ ಹೇಳ್ತೀನಿ ಅದು ನಂದು ಪ್ಯಾಂಟು ಅಂತ. ಫುಲ್ ಚಳಿಲಿ ಯಪ್ಪ. ಇವಾಗ ಏನಾಗಿದೆ ಗೊತ್ತಾ ಪ್ರಾಬ್ಲಮ್ಮು? ನಮ್ಮ ಹೋಮ್ ಸ್ಟೇಗೆ ಗೆಸ್ಟ್ ಬಂದಿದ್ದಾರೆ. ಆ್ಯಂಡ್ ಇವತ್ತು ಜಸ್ಟ್ ಫಾರ್ ಅ ಚೇಂಜ್ ತೋಟಮ್ಮಗೆ ಹುಷಾರಿಲ್ಲ. ತೋಟಮ್ಮ ಅಂತ ಅಂದರೆ ಅಜ್ಜಿ, ನಾನು ಅವರಿಗೆ ತೋಟಮ್ಮ ಅಂತಲೇ ಕರೆಯೋದು. ಅವರಿಗೆ ಹುಷಾರಿಲ್ಲ ಆ್ಯಂಡ್ ಕೆಲಸದವ್ರು ಬೇರೆ ಎಲ್ಲ ಹೋಗಿದ್ದಾರೆ. ಕರೆಂಟ್ ಬೇರೆ ಇಲ್ಲ. ಅದಕ್ಕೆ ಇವತ್ತು ನಾನು ಚೇತು ಗೆಸ್ಟ್ನ ನೋಡ್ಕೊತಾ ಇದ್ದೀವಿ. ತೆಲುಗು ಅವರು ಆ್ಯಕ್ಚುಲಿ. ಹೌದಾ? ನನಗೆ ತೆಲುಗು ಬರುತ್ತೆ. ಹೈದ್ರಾಬಾದ್ ಅವರು. ನಿಂಗೆ ತೆಲುಗು ಬರುತ್ತಾ? చెప్పండి, చెప్పు. ఏమైంది నీకు? పిచ్చా? పెళ్ళి పిచ్చా? ఎందుకు ఏమైంది నీకు? ఏం లేదు, ఆ, నోరు మూసుకొని కూర్చో. నీ నోరు మూసుకొని కూర్చో. ಇವಾಗ 4 ಜನ ಬಂದಿದ್ದಾರೆ ಗೆಸ್ಟು. ಇವತ್ತು ನಾವೇ ಟ್ರೀಟ್ ಮಾಡ್ತಾ ಇದ್ದೀವಿ ಅಷ್ಟೇ ಗೈಸ್, ಇನ್ನೇನು ಅಪ್ಡೇಟ್ ಇಲ್ಲ. ಎಸ್, ಪ್ರಿಪ್ರೇಷನ್ಸ್ ನಡೀತಾ ಇದೆ. ನಾನು ಹೆಚ್ಕೊಟ್ಟೆ, ಚೇತು ಮಾಡ್ತಾ ಇದ್ದಾಳೆ. ಓಕೆ, ಏನೋ ಭೂಮಿಕಾ ಹೇಳಿದ್ದಾಳೆ, ನಾನು ಮಾಡ್ತಾ ಇದ್ದೀನಿ. ಏನು ಮಾಡ್ತೀಯ? ನಮ್ಮ ಅಜ್ಜಿ ಸುಮ್ಮನೆ ಕೂತ್ಕೊಂಡಿದ್ದೆ, ಗೈಡ್ ಮಾಡ್ತಾ ಇದ್ದಾರೆ ಎಲ್ರಿಗೂ. ಆ್ಯಂಡ್ ಇನ್ನು ಒಬ್ಬರು ಹೆಲ್ಪರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಗೈಸ್. ಊಟ ಮಾಡ್ತಾ ಇದ್ದೀವಿ ಎಲ್ಲ ಆಗಿ. ಚಪಾತಿ, ಪಲ್ಯ, ಅನ್ನ, ಸಾರು. ನಾನು ರಸಮ್ ಆ್ಯಂಡ್ ರೈಸ್ ತಿಂತಾ ಇದ್ದೀನಿ. ಐ ಥಿಂಕ್ ನಂಗೆ ನಾಳೆ ಜ್ವರ ಬರ್ಬೋದು, ಯಾಕಂದರೆ ಮಳೇಲಿ ಫುಲ್ ನೆನ್ಬಿಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಾಲಿಗೆಲ್ಲ ಸಾಕ್ಸ್ ಹಾಕೋಬೇಕು. ಮಳೆ ಸೌಂಡ್ ಕೇಳಿಸ್ತಿದೆ, ಇನ್ನೂ ಮಳೆ ನಿಂತೇ ಇಲ್ಲ. ಥ್ಯಾಂಕ್ ಗಾಡ್ ಕರೆಂಟ್ ಇನ್ನೂ ಇದೆ ಗೈಸ್. ಮಳೆ ನೆಂದು ಫುಲ್ಲು ಶೀತ ಆಗಿಬಿಟ್ಟಿದೆ. ಗೊತ್ತಿಲ್ಲ ನಾಳೆ ಹೆಂಗಿರ್ತೀನಿ ಅಂತ. ಚೇತು ಹೆಂಗೆ ಮಲ್ಕೊಂಡಿದ್ದಾಳೆ ಅಂದರೆ 1 ಲೇಯರ್, 2 ಲೇಯರ್, 3 ಲೇಯರ್. ಹಲೋ ಮೇಡಮ್ ಜಿ. ಆಗ್ತಿಲ್ಲ ಪ್ಲೀಸ್, ಚಳಿ ಕಣೆ, ಅಷ್ಟು ಚಳಿ ಇದೆ ಗೈಸ್ ಇಲ್ಲಿ. ಥಂಡಿ ತಲೆಗೆ ಹೊಡೆಯುತ್ತೆ. ಕಾಲು ಕೈ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಆ್ಯಂಡ್ ನಾನು ಸಾಕ್ಸ್ ತರೋದೇ ಮರ್ತುಬಿಟ್ಟೆ. ಒಂದಿನ ಅಂತ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ತರಲಿಲ್ಲ. ಇಲ್ಲ ಅಂದರೆ ಅದನ್ನು ತೊಗೊಂಬರ್ತಿದ್ದೆ. ಸೊ ಇವಾಗ ಫುಲ್ಲು ಚಳಿ ಆಗ್ತಾಯಿದೆ. ಇವಾಗ ಮಲ್ಕೋಬೇಕು. ತಲೆ ಬೇರೆ ನೋವ್ತಿದೆ, ವಿಕ್ಸ್ ಹಚ್ಕೊಂಡು ಮಲ್ಕೊತಾ ಇದ್ದೀನಿ. ಆ್ಯಂಡ್ ನೋಡಿದ್ರಲ್ಲ ಇವತ್ತೇನೇನಾಯಿತು ಅಂತ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್. ಟೇಕ್ ಕೇರ್. ಶುಭರಾತ್ರಿ ಗೈಸ್.